ಜಾರ್ಡನ್ ಪ್ರದೇಶದ ಒಂದು ಹಿಡನ್ ಸಿಟಿ ಪೆಟ್ರಾ. ಈ ಪೆಟ್ರಾ ಸಿಟಿನ ರೋಸ್ ಸಿಟಿ ಅಂತ ಕೂಡ ಕರೀತಾರೆ. ಈ ರೋಸ್ ಸಿಟಿ ವಿಶೇಷತೆ ಅಥವಾ ಈ ಪೆಟ್ರಾ ಸಿಟಿ ವಿಶೇಷತೆ ಏನು ಅಂದರೆ, ಈ ಸಿಟಿ ಫುಲ್ಲು ಕಲ್ಲಿನಿಂದ ಕೆತ್ತಿದ್ದೇ ಆಗಿದೆ. ಹೌದು, ಇಲ್ಲಿ ಬೇರೆ ಯಾವುದೇ ಮಣ್ಣು ಆ ಥರ ಏನು ಉಪಯೋಗಿಸದೆ ಬರೀ ಕಲ್ಲಿನಿಂದನೇ ಕೆತ್ತಿದ್ದಾರೆ. ಇಲ್ಲಿನ ಮನೆ, ಮಳಿಗೆ, ಮಸ್ಜಿದ್, ಮಂದಿರ ಇವೆಲ್ಲವನ್ನು ಕೂಡ ಕಲ್ಲಿನಿಂದನೇ ಕೆತ್ತಿದ್ದಾರೆ. ಈ ಸಿಟಿ ನಿರ್ಮಾಣ ಆಗಿ ಸುಮಾರು 2000 ವರ್ಷಗಳಾಯಿತು ಅಂತ ಹೇಳ್ತಾರೆ. ಆದರೆ 2000 ವರ್ಷಗಳ ಹಿಂದೆನೇ ಯಾವುದೇ ಮಾಡರ್ನ್ ಟೂಲ್ಸ್ ಇಲ್ಲದೆ ಈ ಸಿಟಿನ ಅಷ್ಟು ಡೀಟೇಲ್ಡ್ ಕರ್ವಿಂಗ್ ಆಗಿ ಹೆಂಗೆ ಕೆತ್ತಿದ್ರು ಅಂತ. ಅದಾದಮೇಲೆ ಬರೋ ಪ್ರಶ್ನೆ ಏನು ಅಂದರೆ, ರೇಗಿಸ್ತಾನದ ಮಧ್ಯೆ ನೀರಿನ ಇಂಟೆಲಿಜೆನ್ಸ್ ಹೇಗೆ ಅಷ್ಟು ಡೆವಲಪ್ ಆಯಿತು ಅಂತ. ಈ ಪ್ರದೇಶ ಸೇರೋದು ನಿಬ್ಯಾಟಿಯನ್ ಕಿಂಗ್ಡಮ್ ಅವರಿಗೆ. ಈ ನಿಬ್ಯಾಟಿಯನ್ ಕಿಂಗ್ಡಮ್ ಅವರು ಏನಿದ್ರು ರಾಕ್ ಕರ್ವಿಂಗ್ ಆರ್ಕಿಟೆಕ್ಚರ್ ಮತ್ತು ವಾಟರ್ ಸೇವಿಂಗ್ ಮೆಥಡ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ಈ ನಿಬ್ಯಾಟಿಯನ್ ಕಿಂಗ್ಡಮ್ ಅವರು ಪೆಟ್ರಾ ಸಿಟಿಯಲ್ಲಿ ಬರೀ ರಾಕ್ ಕರ್ವಿಂಗ್ ಆರ್ಕಿಟೆಕ್ಚರ್ ಅಷ್ಟೇ ಅಲ್ಲದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಸ್ಪಿರಿಚುವಲ್ ಕೆನಲ್ ಸಿಸ್ಟಮ್ ಹಾಗೂ ಅಂಡರ್ಗ್ರೌಂಡ್ ವಾಟರ್ ಸ್ಟೋರೇಜ್ ಕೂಡ ಇಂಪ್ಲಿಮೆಂಟ್ ಮಾಡಿದ್ರು. ಬರ್ತಾ ಕಾಲಕ್ರಮೇಣ ಬರಗಾಲ ಬಂದಿದ್ದರಿಂದ ಎಲ್ಲರೂ ಊರು ಬಿಡಬೇಕಾಯಿತು. ಈ ಸಿಟಿ ಈಗ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಉಳಿದಿದೆ. ಸ್ಪಿರಿಚುವಲ್ ಕ್ಯಾಪಿಟಲ್ ಆಗಿತ್ತಾ ಅಥವಾ ಟ್ರೇಡಿಂಗ್ ಹಬ್ ಆಗಿತ್ತಾ ಅಂತ ಇನ್ನೂ ಯಾರಿಗೂ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ.